ಸಾಲು ಸಾಲು ಆರೋಪ ಕೇಳಿ ಬರ್ತಾ ಇದೆ ಸಿಎಂ ಆಪ್ತ ಬಿಭವ್ ಕುಮಾರ್ ಮೇಲೆ. ಕೆಲವೊಂದು ಗಂಭೀರ ಆರೋಪವನ್ನ ಸ್ವಾತಿ ಮಲಿವಾಲ್ ಮಾಡಿದ್ದಾರೆ. ಮಲಿವಾಲ್ ಹೇಳಿಕೆಯನ್ನು ಆಧರಿಸಿ ದೆಹಲಿ ಪೊಲೀಸರು ಈಗ ಎಫ್ಐಆರ್ ಅನ್ನು ಕೂಡ ದಾಖಲಿಸಿದ್ದಾರೆ. ರಾಷ್ಟ್ರೀಯ ಮಹಿಳಾ ಆಯೋಗದಿಂದಲೂ ಕೂಡ ಈಗ ಕೇಸ್ ದಾಖಲಾಗಿದೆ. ದೆಹಲಿಯ ಎಲೆಕ್ಷನ್ಗೆ 3 ದಿನ ಇರುವಂತೆಯೇ ಈಗ ರಾಜಕೀಯ ಸುನಾಮಿ ಎದ್ದಿದೆ ದೆಹಲಿಯಲ್ಲಿ. ಅರವಿಂದ್ ಕೇಜ್ರಿವಾಲ್ ಅವರ ಆಪ್ತ ಬಿಭವ್ ಕುಮಾರ್ ಮೇಲೆ ಈಗ ಬಹುದೊಡ್ಡ ಆರೋಪ. ಅವರದೇ ಪಕ್ಷದ ಸಂಸದೆ ಸ್ವಾತಿ ಮಲಿವಾಲ್ ಮಾಡಿರುವಂಥದ್ದು, ಇನ್ಯಾರೋ ಮಾಡಿರೋದಲ್ಲ. ಮೇ 13ಕ್ಕೆ ಕೇಜ್ರಿವಾಲ್ ಭೇಟಿಗೆ ನಾನು ಹೋಗಿದ್ದೆ ಅಂತ ಹೇಳ್ತಾರೆ ಅವರು. ಅವರ ದೂರಲ್ಲಿರೋದು. ಡ್ರಾಯಿಂಗ್ ರೂಮ್ನಲ್ಲಿ ಕಾಯ್ತಾ ಇದ್ದಾಗ ಬಿಭವ್ ಅನುಚಿತ ವರ್ತನೆಯನ್ನ ಮಾಡ್ತಾರೆ. ಎಲ್ಲಿ? ಅರವಿಂದ್ ಕೇಜ್ರಿವಾಲ್ ಅವರ ನಿವಾಸದಲ್ಲಿ. ಯಾವುದೇ ಪ್ರಚೋದನೆ ಇಲ್ಲದೇನೆ ದಾಳಿಯನ್ನ ಮಾಡ್ತಾರೆ. ಯಾವುದೇ ಪ್ರಚೋದನೆ ಇಲ್ಲದೇನೆ 7-8 ಬಾರಿ ಕೆನ್ನೆಗೆ ಹೊಡೆದಿದ್ದಾನೆ. ಎದೆಯ ಭಾಗ, ಕಿಬ್ಬೊಟ್ಟೆಗೆ ಒದ್ದಿದ್ದಾನೆ. ಸೊ ಇದು ಆಮ್ ಆದ್ಮಿ ಪಕ್ಷದ ಸಂಸದೆ ಹೇಳಿಕೊಳ್ತಾ ಇರೋದು. ಮುಖಕ್ಕೂ ಕೂಡ ಜೋರಾಗಿ ಹೊಡೆದಿದ್ದಾನೆ ಅಂತ ಅವ್ರು ಮಾಡಿರುವಂತಹ ಆರೋಪ ಇದು. ದೆಹಲಿಯ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರ ಆಪ್ತ ಬಿಭವ್ ಕುಮಾರ್ ಮೇಲೆ ಈಗ ಈ ಆರೋಪವನ್ನು ಅವರದ್ದೇ ಪಕ್ಷದ ಸಂಸದೆ ಮಾಡಿರುವಂತಹ ಆರೋಪ. ನನ್ನ ಸಹೋದ್ಯೋಗಿ ಈಗ ಶಬೀರ್ ನಿಡ್ಗುಂದಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಈಗ ಯಾವ ರೀತಿಯಾಗಿ ಈ ಪ್ರಕರಣ ರಾಜಕೀಯವಾಗಿ ಹಂತಕ್ಕೆ ಹೋಗ್ತಾ ಇದೆ ಮತ್ತೆ ಚರ್ಚೆಗೆ ಎಡೆ ಮಾಡಿಕೊಡ್ತಾ ಇದೆ? ಕರ್ನಾಟಕ ರಾಜ್ಯದಲ್ಲಿ ಆದಂತಹ ಬೆಳವಣಿಗೆಯ ಬಗ್ಗೆ ಕೇಜ್ರಿವಾಲ್ ಅವರು ತುಂಬಾ ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಈಗ ಅವರದೇ ಪಕ್ಷದಲ್ಲಿರುವಂತಹ ಸಂಸದೆ ಕೊಡುವಂತ ಹೇಳಿಕೆಗೆ ಏನಾದರೂ ಕೇಜ್ರಿವಾಲ್ ರಿಯಾಕ್ಟ್ ಮಾಡಿದಾರಾ ಅಥವಾ ಇಲ್ವಾ? ಅರುಣ್, ಈವರೆಗೂ ಕೂಡ ಅರವಿಂದ್ ಕೇಜ್ರಿವಾಲ್ ಅವರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ. ಯಾಕೆಂದ್ರೆ ಚುನಾವಣೆ ಹತ್ತಿರ ಇರುವಂತಹ ಹಿನ್ನೆಲೆಯಲ್ಲಿ ಈ ಒಂದು ವಿಚಾರವನ್ನ ದೊಡ್ಡದು ಮಾಡಿದ್ರೆ ರಾಜಕೀಯವಾಗಿ ನಷ್ಟ ಆಗುವಂತ ಸಾಧ್ಯತೆ ಇದೆ ಅನ್ನುವಂತ ಕಾರಣಕ್ಕೆ ಇದನ್ನು ಸಾಧ್ಯವಾದಷ್ಟು ತೆರೆಮರೆಗೆ ಸರಿಸುವಂತ ಪ್ರಯತ್ನವನ್ನ ಆಮ್ ಆದ್ಮಿ ಪಕ್ಷ ಮಾಡ್ತಾ ಇರುವಂತದ್ದು. ಆದ್ರೆ ಇದೇ ಒಂದು ಪ್ರಕರಣವನ್ನ ಮುಂದಿಟ್ಕೊಂಡು ಆಮ್ ಆದ್ಮಿ ಮತ್ತೆ ಕಾಂಗ್ರೆಸ್ ಅನ್ನ ಕಟ್ಟಿ ಹಾಕುವಂತ ಪ್ರಯತ್ನವನ್ನ ಈಗ ಬಿಜೆಪಿ ಮಾಡ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಈಗ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರ ನಿವಾಸದ ಮುಂದೆ ಬಿಜೆಪಿ ಮಹಿಳಾ ಮೋರ್ಚಾದ ಕಾರ್ಯಕರ್ತರು ಬಳೆಗಳನ್ನ ಹಿಡಿದುಕೊಂಡು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಯಾಕಂದ್ರೆ ಆಮ್ ಆದ್ಮಿ ಸಂಸದೆಗೆ ಇಲ್ಲಿ ಭದ್ರತೆ ಅಥವಾ ರಕ್ಷಣೆ ಇಲ್ಲ ಅನ್ನೋದಾದ್ರೆ ದೆಹಲಿಯಲ್ಲಿರುವಂತಹ ಹೆಣ್ಣು ಮಕ್ಕಳಿಗೆ ಈ ಸರ್ಕಾರ ರಕ್ಷಣೆ ಹೇಗೆ ಕೊಡುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಪ್ರಶ್ನೆಯನ್ನ ಮಾಡುವಂತಹ ಕೆಲಸವನ್ನ ಕೂಡ ಮಾಡಿದ್ದಾರೆ. ಇದರ ಜೊತೆಗೆ ಈಗ ಸಾಕಷ್ಟು ಮಹತ್ವದ ಬೆಳವಣಿಗೆಗಳು ಕೂಡ ಆಗ್ತಾ ಇರುವಂತದ್ದು. ನಿನ್ನೆ ರಾತ್ರಿಯಷ್ಟೇ ಬಿಭವ್ ಕುಮಾರ್ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು. ಇವತ್ತು ದೆಹಲಿ ಪೊಲೀಸರು ಸ್ವಾತಿ ಮಲಿವಾಲ್ ಅವರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಸಿಆರ್ಪಿಸಿ 164 ಅಡಿಯಲ್ಲಿ ಹೇಳಿಕೆಯನ್ನು ಕೂಡ ದಾಖಲಿಸಿಕೊಳ್ಳುವಂತ ಕೆಲಸವನ್ನ ಮಾಡಿದ್ದಾರೆ. ಸಾಕಷ್ಟು ಗಂಭೀರವಾದಂತಹ ಆರೋಪಗಳನ್ನ ಕೂಡ ಸ್ವಾತಿ ಮಲಿವಾಲ್ ಅವರು ಮಾಡಿರುವಂತದ್ದು. ಏಕಾಏಕಿ ಯಾವುದೇ ಪ್ರಚೋದನೆ ಇಲ್ಲದೆ ನನ್ನ ಮೇಲೆ ಬಹಳಷ್ಟು ದೈಹಿಕವಾದಂತಹ ಹಲ್ಲೆಯನ್ನ ಮಾಡಿರುವಂತದ್ದು, ಮುಖಕ್ಕೆ ಹೊಡೆದಿರುವಂತದ್ದು, ಎದೆ ಭಾಗಕ್ಕೆ ಕಿಬ್ಬೊಟ್ಟೆಗೆ ಹೊಡೆಯುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಮತ್ತೆ ಒಂದ್ ರೀತಿ ಪ್ರಾಣ ಬೆದರಿಕೆಯನ್ನು ಕೂಡ ಹಾಕಿದ್ದಾರೆ. ಏನ್ ಬೇಕಾದ್ರೂ ಮಾಡು, ನಾನು ನಿನ್ನ ಹೂತು ಬೇಕಾದ್ರೂ ಹಾಕ್ಬಿಡ್ತೀನಿ ಅನ್ನುವಂತ ನಿಟ್ಟಿನಲ್ಲಿ ಬೆದರಿಕೆಯನ್ನು ಕೂಡ ಹಾಕಿದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಅವರು ಎಫ್ಐಆರ್ ಅಲ್ಲೂ ಕೂಡ ದಾಖಲು ಮಾಡಿರುವಂತದ್ದು. ಈಗ ಪೊಲೀಸ್ ಎಫ್ಐಆರ್ ಅನ್ನು ದಾಖಲು ಮಾಡಿಕೊಂಡು ಬಿಭವ್ ಕುಮಾರ್ ಬಂಧನಕ್ಕೆ ತಯಾರಿಯನ್ನ ನಡೆಸ್ತಾ ಇದ್ರೆ, ಮತ್ತೊಂದು ಕಡೆ ಬಿಭವ್ ಕುಮಾರ್ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನ ಕೂಡ ಹಾಕೊಳ್ತಾ ಇದ್ದಾರೆ. ಅರುಣ್. ಓಕೆ ಶಬೀರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಈಗ ಹಲವು ವಿಚಾರಗಳಲ್ಲಿ ಇನ್ನೊಂದು ಪಕ್ಷದಲ್ಲಿ ಆಗುವಂಥ ಬೆಳವಣಿಗೆಗಳನ್ನ ಟೀಕೆ ಮಾಡಬಹುದು, ಬಟ್ ಅವರದೇ ಪಕ್ಷದಲ್ಲಿರುವಂಥ ಬೆಳವಣಿಗೆಗಳನ್ನ ಯಾಕೆ ಮಾತನಾಡೋದಿಲ್ಲ? ಎಲ್ಲರೂ ಉತ್ತರವನ್ನ ಕೊಡಬೇಕು ಆಯಾ ಪಕ್ಷದಲ್ಲಿ. ಈಗ ಅರವಿಂದ್ ಕೇಜ್ರಿವಾಲ್ ಅವರು ಕೂಡ ಇದಕ್ಕೆ ಉತ್ತರವನ್ನ ಕೊಡಬೇಕು ಅಂತ ಹೇಳಿ ಈಗ ಹಲವರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಅರವಿಂದ್ ಕೇಜ್ರಿವಾಲ್ ಅವರ ನಿವಾಸದ ಎದುರೇ ಇವತ್ತು ಭಾರಿ ಪ್ರತಿಭಟನೆ ಕೂಡ ನಡೆದಿದೆ. ಸೊ ಇದು ಅರವಿಂದ್ ಕೇಜ್ರಿವಾಲ್ ಅವರ ನಿವಾಸದ ಬಳಿಯೂ ಕೂಡ ಇವತ್ತು ಮಹಿಳೆಯ ಸಂಘಟನೆಯವರೆಲ್ಲ ಪ್ರತಿಭಟನೆಯನ್ನ ಮಾಡಿದ್ದಾರೆ, ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅಲ್ಲಿರುವಂತಹ ಸಂಸದೆ ಸ್ವಾತಿ ಅವರು ಮಾಡಿರುವಂತಹ ಆರೋಪದಿಂದಾಗಿ ಈಗ ಅರವಿಂದ್ ಕೇಜ್ರಿವಾಲ್ ಅವರು ಉತ್ತರ ಕೊಡಬೇಕಾಗಿದೆ.